ಮೈಸೂರಿನಲ್ಲಿ ಆದಂಥ ಒಂದು ದುರ್ಘಟನೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಅನಾಹುತಗಳನ್ನಾಗೋದೆಲ್ಲ ಕೇಳಿದ್ವಿ. ಬಟ್ ಸಿಲಿಂಡರ್ ಸೋರಿಕೆ ಆಗೋದ್ರಿಂದ ಯಾವ ಪರಿಸ್ಥಿತಿ ಆಗಿದೆ ಅಂತ ನೋಡ್ಕೊಳ್ಳಿ. ಹೇಗಾಗಿರ್ಬೇಕು ಆ ಕುಟುಂಬದ ಪರಿಸ್ಥಿತಿ ಅಂತ ಹೇಳಿ. ಸಿಲಿಂಡರ್ನಲ್ಲಿ ಅನಿಲ ಸೋರಿಕೆಯಾದ ಪರಿಣಾಮ 4 ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದಲ್ಲಿರುವಂತಹ 4 ಸಾವಾಗಿದೆ. ಸೊ 3 ದಿನಗಳ ಹಿಂದೆ ಸಾವಾಗಿದೆ, ಗೊತ್ತೇ ಆಗಿಲ್ಲ. ತಡವಾಗಿ ಬೆಳಕಿಗೆ ಬಂದಿದೆ. ಮೃತರ ಕುಟುಂಬಸ್ಥರ ಆಕ್ರಂದನೆ ಈಗ ಮುಗಿಲು ಮುಟ್ಟಿದೆ. ದಯವಿಟ್ಟು ಸಿಲಿಂಡರ್ ಬಗ್ಗೆ ತುಂಬಾ ಜಾಗೃತರಾಗಿರಿ. ಗಾಳಿ ಆಡೋ ಜಾಗದಲ್ಲಿ ಇರಬೇಕು ಯಾವಾಗಿದ್ರು. ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಭೀಕರ ದುರಂತವೊಂದು ನಡೆದು ಹೋಗಿದೆ. ಯರಗನಹಳ್ಳಿಯ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಉಸಿರುಗಟ್ಟಿ ಮನೆಯೊಳಗೆ ಮಲಗಿದ್ದ 4 ದಾರುಣ ಸಾವಾಗಿದೆ. 45 ವರ್ಷದ ಕುಮಾರಸ್ವಾಮಿ, ಪತ್ನಿ ಮಂಜುಳಾ ಹಾಗೂ ಮಕ್ಕಳಾದ ಅರ್ಚನಾ ಹಾಗೂ ಸ್ವಾತಿ ಕಳೆದ 3 ದಿನಗಳ ಹಿಂದೆ ಕೊನೆಯುಸಿರೆಳೆದಿದ್ದಾರೆ. ಬಟ್ಟೆ ಐರನ್ ಮಾಡುವ ಕೆಲಸ ಮಾಡ್ತಾ ಇದ್ದ ಕುಮಾರಸ್ವಾಮಿ ದಂಪತಿ ಮನೆಯಲ್ಲಿ 3 ಸಿಲಿಂಡರ್ನ ಇಟ್ಕೊಂಡಿದ್ರು. ಅದರಲ್ಲಿ 1 ಸಿಲಿಂಡರ್ ಸೋರಿಕೆಯಾಗಿ ದುರ್ಘಟನೆ ಸಂಭವಿಸಿದೆ. ಮೃತ ಕುಮಾರಸ್ವಾಮಿ ಮೂಲತಃ ಕಡೂರು ತಾಲೂಕಿನ ಸಕರಾಯಪಟ್ಟಣದವರು. ಸೋಮವಾರ ಸಂಬಂಧಿಕರ ನಿವಾಸಕ್ಕೆ ತೆರಳಿ ರಾತ್ರಿಯೇ ಮೈಸೂರಿನ ಮನೆಗೆ ವಾಪಸ್ಸಾಗಿದ್ರು. ಆದರೆ ರಾತ್ರಿ ಮನೆಯೊಳಗೆ ಮಲಗಿದ ಈ ಕುಟುಂಬ ಮತ್ತೆ ಏಳಲೇ ಇಲ್ಲ. ನಿನ್ನೆ ಸಂಬಂಧಿಕರು ಹಲವು ಸಲ ಕರೆ ಮಾಡಿದರೂ ಸ್ಪಂದನೆ ಸಿಕ್ಕಿಲ್ಲ. ಇದರಿಂದ ಅನುಮಾನಗೊಂಡು ಅಕ್ಕಪಕ್ಕದ ಮನೆಯವರಿಗೆ ದೂರವಾಣಿ ಕರೆ ಮಾಡಿದ್ದಾರೆ. ಆಗ ಪಕ್ಕದ ಮನೆಯವರು ಮನೆಗೆ ಬಂದು ಕಿಟಕಿ ಮೂಲಕ ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮದುವೆ ಹೋಗಿ ಬಂದ್ರಂತೆ ನಮಗೂ ಗೊತ್ತಿಲ್ಲ. ನಾವು ಅಲ್ಲಿ ಇರೋದು ಪಾಪಣ್ಣಲ್ಲಿ ಲೇಔಟಲ್ಲಿ. ಬೆಳಗ್ಗೆ ನಮಗೆ ಗೊತ್ತಾಗಿದ್ದು ನಾನು ನಮ್ಮ ಮನೆಯವರು ಬಂದು, ಆಮೇಲೆ ಊರಿಂದ ಅವ್ರ ಅಕ್ಕ ಅವ್ರ ಭಾವ ಬಂದು ಅವ್ರ ಊರಲ್ಲೇ ನಾನು ನೋಡಿದ್ದು. ಮತ್ತೆ ಇಚ್ಛೆತಿಗೆ ನಾನು ಬರಲ್ಲ ದೂರ ಅಂತ ಐರನ್ ಮಾಡ್ತಿದ್ದೆ. ನಮ್ಮಣ್ಣ ಐರನ್ ಮಾಡ್ತಿದ್ದೆ. 10x20 ಸೈಜಿನ ಈ ಮನೆಯಲ್ಲಿ ಗಾಳಿ ಹೋಗೋಕ್ಕೂ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಹೀಗಾಗಿ ಲೀಕ್ ಆದ ಗ್ಯಾಸ್ ಅನ್ನು ಸೇವಿಸಿದ ಪರಿಣಾಮ ಈ ಸಾವು ಸಂಭವಿಸಿದೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಸಂಬಂಧಿಕರ ಅವ್ರ ಸಿಸ್ಟರ್ಸ್ ಸಂದು ಕಿರಣ್ ಅಂತ ಅವರು ಮದುವೆಗೆ ಹೋಗಿಬಿಟ್ಟು 16-17 ತಾರೀಕು ಮದುವೆ ಅಟೆಂಡ್ ಮಾಡಿಕೊಂಡು ಸೋಮವಾರ ಸಾಯಂಕಾಲ ವಾಪಸ್ ಬಂದಿದ್ದಾರೆ. ಈ 4 ದಿನ ಸೋಮವಾರ ಸಾಯಂಕಾಲ ರಾತ್ರಿ 10:30 ಸಮಯದಲ್ಲಿ ಬಂದು ನೈಟ್ ಮನೆಯಲ್ಲಿ ಮಲಗಿದ್ದಾರೆ. ಅದು ಆದ ನಂತರ ಕಾಲ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ಬೆಳಿಗ್ಗೆ ಕಾಲ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಅಂತ ಹೇಳಿಬಿಟ್ಟು ಯಾರು ಮದುವೆ ಆಗಿದ್ದು ಕಿರಣ್ ಅಂತ ಅವರು ಇಲ್ಲಿ ಸ್ನೇಹಿತರು ಅವರ ರಿಲೇಟಿವ್ಸ್ಗೆ ಕಾಲ್ ಮಾಡಿ ಕೇಳಿದೆ, ಒಂದು ಸರಿ ಮಾತಾಡ್ಕೊಂಡು ಕೇಳಿ ಒಂದು ಹೋಗಿ ನೋಡಿ ಅಂತ. ಬಂದಾಗ ನೋಡಿದರೆ ಸ್ವಲ್ಪ ಗ್ಯಾಸ್ದು ಸ್ಮೆಲ್ ಬರ್ತಾಯಿತ್ತು. ಅದು ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದಾಗ ನಮ್ಮ ಇನ್ಸ್ಪೆಕ್ಟರ್ ಸ್ಟಾಫ್ ಹೋಗಿ ನೋಡಿ ಆ ಮನೆ ಮುಂದ್ಗಡೆ ಇರುವ ವಿಂಡೋ, ಚಿಕ್ಕ ವಿಂಡೋ ಇತ್ತು, ಆ ವಿಂಡೋನ ಓಪನ್ ಮಾಡಿ ನೋಡಿದಾಗ ಆ ಮುಂದೆ ಸ್ಮಾಲ್ ರೂಮಲ್ಲಿ 2 ಡೆತ್ ಆಗಿದಂಥ ಬಾಡೀಸ್ ನೋಡಿದರು. ಒಟ್ನಲ್ಲಿ 108 ಕನಸುಗಳನ್ನು ಹೊಂದಿದ್ದ ಇಡೀ ಕುಟುಂಬದ ಸಾವು ದುರಂತವೇ ಸರಿ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ವೆರಿ ಸ್ಯಾಡ್ ಪಾರ್ಟ್. ಒಂದೇ ಕುಟುಂಬದ 4 ಈ ರೀತಿ ಆಗುವಂಥ ಪರಿಸ್ಥಿತಿ. ಬಹಳ ಜಾಗೃತರಾಗಿರಿ. ಅಡುಗೆ ಮನೆಯಲ್ಲಿರುವಂಥ ಸಿಲಿಂಡ್ರು, ಅದರ ಜೊತೆಗೆ ಬಾತ್ರೂಮಲ್ಲಿ ನೀವು ಗೀಸರನ್ನು ಬಳಸುವಂಥದ್ದಾದರೆ ಅದ್ರ ಬಗ್ಗೆಯೂ ಕೂಡ ಬಹಳ ಹುಷಾರಾಗಿರಬೇಕು. ಗಾಳಿ ಆಡಬೇಕು. ಅದಕ್ಕೆ ಮನೆ ಯಾವಾಗಿದ್ರೂ ಕೂಡ ಗಾಳಿ ಬೆಳಕು ಚೆನ್ನಾಗಿರಬೇಕು ಅಂತ ಯಾಕೆ ಹೇಳ್ತಾರೆ ಮನೆಗಳಿಗೆ ಅಂದರೆ ಇದೇ ಕಾರಣಕ್ಕೆ. ಇಲ್ಲದೇ ಇದ್ರೆ ಅನಾಹುತಗಳು ಕಟ್ಟಿಡಬಹುದು. ನನಗೆ ಅರ್ಥ ಆಗಲ್ಲ, ಅದ್ರ ಸ್ಮೆಲ್ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಯಾಕೆ ಬರಲ್ಲ, ಏನಾಗುತ್ತೋ, ಯಾಕಿಂಥ ಅವಘಡಗಳು ನಡೆಯುತ್ತೋ ಅಂತ ಹೇಳಿ. ಚೂರು ಸ್ಮೆಲ್ ಬಂದರೆ ನಮಗೆ ಒಂಥರ ಆಗ್ಬಿಡುತ್ತೆ. ಹೋಗಿ ಡೋರ್ ಓಪನ್ ಮಾಡ್ತೀವಿ, ವಿಂಡೋ ಎಲ್ಲ ಓಪನ್ ಮಾಡ್ತೀವಿ. ಅಲ್ಲಿ ವಿಂಡೋ ಇಲ್ಲ ಅಂದ್ರೆ ಓಪನ್ ಇಲ್ಲ, ಅಟ್ಲೀಸ್ಟ್ ಆಚೆ ಆದರೂ ಬರಬೇಕಲ್ಲ, ಅದು ಗೊತ್ತಾಗ್ಲಿಲ್ವಾ. ವೆರಿ ಸ್ಯಾಡ್.